ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಎವಿಆರ್ ಗ್ರೂಪ್ನ ಮಾಲೀಕನಾಗಿರುವಂತಹ ವೆಂಕಟೇಶ್ ರೆಡ್ಡಿ ಅರೆಸ್ಟ್ ಆಗಿರುವಂತವನು. ಈತ ಸ್ಯಾಂಡಲ್ವುಡ್ನ ನಟಿಗೆ ಕಿರುಕುಳ ನೀಡ್ತಾ ಇದ್ದ. ಎವಿಆರ್ ಗ್ರೂಪ್ನ ಮಾಲೀಕ ಆಗಿರುವಂತಹ ಅರವಿಂದ್ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯ ಅರೆಸ್ಟ್ ಆಗಿರುವಂತದ್ದು. ಈ ಒಂದು ಸ್ಯಾಂಡಲ್ವುಡ್ನ ನಟಿಗೆ 2021ರಲ್ಲಿ ಈತ ಪರಿಚಯ ಆಗಿರ್ತಾನೆ. ಪರಿಚಯ ಆದ್ಮೇಲೆ ಆಕೆ ಜೊತೆ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ತಾನೆ. ಅದಾದ ಮೇಲೆ ನಿರಂತರವಾಗಿ ನಟಿಗೆ ಕಿರುಕುಳ ಕೊಡ್ತಾ ಬರ್ತಾ ಇದ್ದಂತೆ. RR ನಗರ ಠಾಣೆಯಲ್ಲಿ ನಟಿ ದೂರನ್ನ ದಾಖಲಿಸಿದ್ರು. ಅದಾದ ಮೇಲೆ 5 ದಿನದ ಹಿಂದೆ ಗೋವಿಂದರಾಜನಗರ ಠಾಣೆಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗತ್ತೆ. ಆರೋಪಿ ಬಂಧನಕ್ಕೆ ಎಸಿಪಿ ಚಂದನ್ ತಂಡವನ್ನು ರಚನೆ ಮಾಡಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿ ಲಾಕ್ ಆಗಿದ್ದಾನೆ. ಲುಕೌಟ್ ನೋಟಿಸ್ ಕೂಡ ಪೊಲೀಸರು ಜಾರಿ ಮಾಡಿದ್ರು. ಇಂದು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಿ ವಿಚಾರಣೆಯನ್ನು ಮುಂದುವರೆಸಿರುವಂತದ್ದು. ಲುಕೌಟ್ ನೋಟಿಸ್ ಜಾರಿ ಮಾಡಿದ್ರು ಪೊಲೀಸರು. ಯಾವಾಗ ಏರ್ಪೋರ್ಟ್ಗೆ ಬರ್ತಾ ನೋಡಿ ತಕ್ಷಣ ಏರ್ಪೋರ್ಟ್ ಸಿಬ್ಬಂದಿಗಳೇನಿದ್ದಾರೆ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಚಂದನ್ ಅಂಡ್ ಟೀಮ್ ಏನಿದೆ ಪೊಲೀಸರ ತಂಡ ತಕ್ಷಣ ಏರ್ಪೋರ್ಟ್ಗೆ ಹೋಗಿ ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಿ ಸದ್ಯಕ್ಕೆ ವಿಚಾರಣೆಯನ್ನ ಮುಂದುವರೆಸಿರುವಂತದ್ದು. ಸ್ಯಾಂಡಲ್ವುಡ್ ಇರಬಹುದು, ಹಿರಿತೆರೆ ಕಿರುತೆರೆ ಎಲ್ಲಾ ಕಡೆಯಲ್ಲೂ ಕೂಡ ನಟಿಯರಿಗೆ ಒಂದು ಕಿರುಕುಳ ಕೊಡುವಂತಹ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರ್ಟಿಕ್ಯುಲರ್ ನಟಿಗೆ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ RR ನಗರ ಪೊಲೀಸ್ ಠಾಣೆಗೆ ಈ ನಟಿ ಮೆಟ್ಟಿಲೇ ಇಡ್ತಾರೆ, ಒಂದು ಪೊಲೀಸ್ ಸ್ಟೇಷನ್ದು. ಸೊ ಅಲ್ಲಿ ಒಂದಷ್ಟು ಕಂಪ್ಲೇಂಟ್ ಆಗತ್ತೆ. ಅದಾದ ಮೇಲೆ ಈತನನ್ನ ಹುಡುಕಾಡುವಂತಹ ಕೆಲಸವನ್ನ ಮಾಡಿರ್ತಾರೆ. ಈತ ಕೂಡ ಒಬ್ಬ ಉದ್ಯಮಿ. ಸೊ ಹಾಗಾಗಿ ಈತ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣವನ್ನ ಬೆಳೆಸಿರ್ತಾನೆ. ಶ್ರೀಲಂಕಾ ಕೂಡ ಹೋಗಿದ್ದ. ಶ್ರೀಲಂಕಾದಿಂದ ವಾಪಸ್ ಬರ್ತಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಈತ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. 2021ರಲ್ಲಿ ಪರಿಚಯ ಆಗುತ್ತೆ. 2023ರಲ್ಲಿ ಮೀಟ್ ಮಾಡಬೇಕು ಅಂತ ಫೋರ್ಸ್ ಮಾಡಿರ್ತಾನಂತೆ. ಪದೇ ಪದೇ ನಟಿಯ ಸಂಪರ್ಕಕ್ಕೆ ಈತ ಯತ್ನ ಮಾಡ್ತಾ ಇರ್ತಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಮಾರ್ಫ್ ಫೋಟೋ ಹಾಕಿ ಆರೋಪಿ ಕಿರಿಕಿರಿ ಕೊಡ್ತಾ ಇದ್ದ. ಪದೇ ಪದೇ ಕಿರುಕುಳದಿಂದಾಗಿ ನಟಿ ಬೇಜಾರಾಗಿ ಹೋಗಿದ್ರು. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪದ ಬೆನ್ನಲ್ಲೇ ಸದ್ಯಕ್ಕೆ ಆರೋಪಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕ ಈತ ಅರವಿಂದ್ ವೆಂಕಟೇಶ್ ರೆಡ್ಡಿ ಉದ್ಯಮಿ ಕೂಡ. ಅದರ ಜೊತೆಗೆ ಒಂದಷ್ಟು ಕ್ರಿಕೆಟ್ ತಂಡದ ನಾಯಕನಾಗಿರ್ತಾನೆ, ಮಾಲೀಕನಾಗಿರ್ತಾನೆ. ನಟ ನಟಿಯರಿಗಾಗಿ ಹಲವು ಕ್ರಿಕೆಟ್ ಪಂದ್ಯಾವಳಿಯನ್ನ ಈತ ಆಯೋಜನೆ ಮಾಡಿರ್ತಾನೆ. ಎಸ್ಪೆಷಲಿ ಒಂದು ಸ್ಯಾಂಡಲ್ವುಡ್ ನಲ್ಲಿ ಹಿರಿತೆರೆಯಲ್ಲಿ ಕಿರುತೆರೆಯಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತಾರೆ ನೋಡಿ. ಅದರಲ್ಲಿ ಈತನದ್ದು ಒಂದು ಪಾಲು ಇತ್ತು. ದುಬೈ, ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ನಡೆದ ಟೂರ್ನಮೆಂಟ್ ನಲ್ಲಿ ಪ್ರಮುಖ ಸ್ಪಾನ್ಸರ್ ಆಗಿದ್ದ ಈತ ಎವಿಆರ್ ಗ್ರೂಪ್ನ ಮಾಲೀಕ ವೆಂಕಟೇಶ್ ರೆಡ್ಡಿ ಈಗ ಅರೆಸ್ಟ್ ಆಗಿರುವಂತದ್ದು. ನಟಿಗೆ ಪದೇ ಪದೇ ಕಿರುಕುಳ ಕೊಡುವಂತಹ ಆರೋಪದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮಾರ್ಫ್ ಮಾಡಿರುವಂತಹ ಫೋಟೋವನ್ನು ಅಪ್ಲೋಡ್ ಮಾಡಿ ಕಿರುಕುಳ, ಅದಾದ ಮೇಲೆ ಮೀಟ್ ಮಾಡು ಅಂತ ಹೇಳ್ಕೊಂಡು ಕಿರುಕುಳ ಕೊಡ್ತಾ ಇದ್ದ. ಪದೇ ಪದೇ ಮೆಸೇಜ್ ಮಾಡುವಂಥದ್ದು, ಸಂಪರ್ಕ ಮಾಡೋಕೆ ಯತ್ನ ಮಾಡುವಂತಹ ಕೆಲಸದಿಂದಾಗಿ ಸದ್ಯಕ್ಕೆ ಈತ ಕಂಬಿ ಹಿಂದೆ ಸೇರಿರುವಂಥದ್ದು. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈತನೇ ಎವಿಆರ್ ಗ್ರೂಪ್ನ ಮಾಲೀಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ. ಒಂದಷ್ಟು ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರ್ತಾನೆ, ಒಂದು ಕಿರುತೆರೆ ಮತ್ತು ಹಿರುತೆರೆಯಲ್ಲಿ. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ನಟ ನಟಿಯರು ಪರಿಚಯ ಆಗುವಂಥದ್ದು ಇದ್ದೇ ಇದೆ. ಯಾಕಂದ್ರೆ ಅವರಿಗೋಸ್ಕರನೇ ಅಂತಾನೆ ಒಂದು ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿರುತ್ತೆ. ಬೇರೆ ಬೇರೆ ದೇಶದಲ್ಲಿ ಟೂರ್ನಮೆಂಟ್ ಇರುತ್ತೆ. ಆ ಸಂದರ್ಭದಲ್ಲಿ ನಟ ನಟಿಯರು ಪರಿಚಯ ಆಗೇ ಆಗ್ತಾರೆ. ಸೊ ಇಂತಹ ಸಂದರ್ಭವನ್ನ ಈತ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಈ ಅರವಿಂದ್ ವೆಂಕಟೇಶ್ ರೆಡ್ಡಿ ಏರ್ಪೋರ್ಟ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನ ಸಿಬ್ಬಂದಿಗಳು, ಪೊಲೀಸರು ತತ್ಕ್ಷಣ ಪೊಲೀಸರ ತಂಡಕ್ಕೆ ಒಂದು ಮಾಹಿತಿಯನ್ನು ತಿಳಿಸ್ತಾರೆ. ಇವರ ಮೇಲೆ ಲುಕೌಟ್ ನೋಟಿಸ್ ಜಾರಿ ಆಗಿರುತ್ತಲ್ಲ, ಹಾಗಾಗಿ ಈತ ಬೇರೆ ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿರ್ತಾನೆ. ಶ್ರೀಲಂಕಾ ಕೂಡ ಹೋಗಿರ್ತಾನೆ. ಶ್ರೀಲಂಕಾದಿಂದ ಬರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಿಬಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಗಂಗಾಧರ್, ಸದ್ಯಕ್ಕೆ ಈ ಒಂದು ಕಿರುಕುಳ ಆಗಿರುವಂತದ್ದು ಯಾವಾಗ, ಕಂಪ್ಲೇಂಟ್ ಯಾವಾಗ ಆಗಿತ್ತು, ಸದ್ಯಕ್ಕೆ ಯಾವ ರೀತಿ ಇದನ್ನ ಅರೆಸ್ಟ್ ಮಾಡಿದ್ರು ಅಂತ? ಗಂಗಾಧರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಎಸ್ ಧನುಶ್ರೀ, ಪ್ರಮುಖವಾಗಿ ಇದು ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಆರ್ ನಗರ ಲಿಮಿಟ್ಸಲ್ಲಿ ಕಿರುತೆರೆ ನಟಿ ಇಬ್ಬರು ಈಗ ಪ್ರಮುಖವಾಗಿ AVR ಗ್ರೂಪ್ ಆಗಿರ್ಬೋದು ಮತ್ತು ನಿರ್ಮಾಪಕ ಜೊತೆಗೆ ಉದ್ಯಮಿಯಾಗಿರುವಂಥ ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತೇಳಿ ಅವ್ರ ಮೇಲೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡೋದು, ಕಿರುಕುಳ, ಲೈಂಗಿಕ ಕಿರುಕುಳ ಜೊತೆಯಲ್ಲಿ ಈ ರೀತಿ ಕಿರುಕುಳ ಟಾರ್ಚರನ್ನು ಮಾಡ್ತಾರೆ ಮತ್ತು ತಮ್ಮ ಫೋಟೋಗಳನ್ನು ವೈರಲ್ ಮಾಡುವಂಥದ್ದು ಮತ್ತು ಅದನ್ನು ಮಾರ್ಕ್ ಮಾಡಿ ವಿಡಿಯೋಗಳನ್ನು ವೈರಲ್ ಮಾಡಿ ಥ್ರೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಗಂಭೀರವಾದಂಥ ಒಂದು ಆರೋಪ ಮಾಡಿರುವಂಥದ್ದು. ಆ ಬಗ್ಗೆ ಈಗ ಪ್ರಕರಣವನ್ನು ಆರ್ ನಗರದಲ್ಲಿ ದಾಖಲಾಗಿತ್ತು. ಬಟ್ ಆದರೆ ಇನ್ಸ್ಪೆಕ್ಟರ್ ಮೇಲೆ ಅಲ್ಲಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡಿದಂಥ ಹಿನ್ನೆಲೆ 5 ದಿನಗಳ ಹಿಂದೆ ಅಷ್ಟೇ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಆ ಬಗ್ಗೆ ತನಿಖೆಯನ್ನು ಮಾಡಿ ಬೆಳಿಗ್ಗೆ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಏರ್ಪೋರ್ಟಲ್ಲೇ ಆರೋಪ ಅಂದರೆ ಅವರನ್ನು ವಶಕ್ಕೆ ಪಡೆದು ಸದ್ಯಕ್ಕೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಈ ನಿಟ್ಟಿನಲ್ಲಿ 2021ರಿಂದ ಕೂಡ ಈ ನಟಿಗೆ ಪರಿಚಯ ಇದ್ರು ಮತ್ತು ಆಕೆ ಬಿಗ್ ಬಾಸ್ನ ಸೀಸನ್ 5 ಕೂಡ ಆಕೆ ಕಂಟೆಸ್ಟೆಂಟ್ ಆಗಿದ್ಲು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅಂದಿನಿಂದ ಆ ಒಂದು ಈತರು ಕೂಡ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಕೆಲವೊಂದು ಶ್ರೀಲಂಕಾ, ದುಬೈ ಮತ್ತು ಫಾರಿನರ್ಸಲ್ಲಿ ಕೂಡ ಕ್ರಿಕೆಟ್ಗಳನ್ನು ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ AVR ಗ್ರೂಪ್ನ ಪ್ರಮುಖವಾಗಿ ಅದನ್ನೆಲ್ಲ ಗ್ರೂಪ್ ಆರ್ಗನೈಸ್ ಮಾಡ್ತಾ ಇರುವಂಥದ್ದು ಇವರೇ ಕೂಡ. ಈ ನಿಟ್ಟಿನಲ್ಲಿ ಈ ರೆಡ್ಡಿಯವರ ಮೇಲೆ ಗಂಭೀರವಾದಂಥ ಆರೋಪಗಳು ಮಾಡಿರೋದು, ಅದರಲ್ಲಿ ಕೂಡ ಆರ್ಗನೈಸಲ್ಲಿ ಇವರು ಕೂಡ ಪಾಲ್ಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಕಂಟಿನ್ಯೂಟಿ ಆಗಿ ನಮಗೆ ಥ್ರೆಟನ್ನು ಮಾಡ್ತಾಯಿದ್ರು. ಸಂಬಂಧ ಮುಂದುವರ್ಸೋದು ಬೇಡ ಅಂತ ಹೇಳಿದ್ರು ಕೂಡ ಕಂಟಿನ್ಯೂ ಆಗಿ ಥ್ರೆಟ್ ಮಾಡುವಂಥದ್ದು, ಇದರಿಂದ ನಾನು ಆತ್ಮಹತ್ಯೆಗೆ ಯತ್ನ ಮಾಡಿದ್ದೇನೆ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಸದ್ಯ ಗೋವಿಂದರಾಜನಗರ ಪೊಲೀಸರೀಗ ಆರೋಪಿಯನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ವಿಚಾರಣೆ ವೇಳೆಯಲ್ಲಿ ತಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಇಬ್ಬರು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಹೊಂದಾಣಿಕೆ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ರು. ಅದನ್ನು ತಮ್ಮವನ್ನು ಬಿಟ್ಟು ಬೇರೆಯವ್ರ ಜೊತೆ ಜೀವನವನ್ನು ಅಂದರೆ ಎಲ್ಲ ಕೂಡ ಫಾರಿನ್ಗೆ ಹೋಗೋದು ಮಾಡೋದು ಮಾಡ್ತಾಯಿದ್ರು. ಅದರಿಂದ ಥ್ರೆಟ್ ಅಂದರೆ ಯಾವುದೇ ರೀತಿ ಹೋಗಬೇಡ ಅಂತ ಹೇಳಿದಕ್ಕೆ ಈ ರೀತಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಕೂಡ ಒಂದು ಆರೋಪವನ್ನು ಮಾಡ್ತಾರಂಥದ್ದು. ಸದ್ಯ ಈಗ ಆರೋಪಿಯನ್ನು ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾರಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.